ಶ್ಯಾಮಧಾಮ ಶ್ರೀ
ಏನು ಹುಟ್ಟಿದ್ನೋ ಅದೇ ರಾಮನವಮಿ ದಿವಸದಂದೇ ಜನ್ಮವನ್ನು ತಾಳಿದ್ದಾರೆ. ಆ ರಾಮನವಮಿ ದಿವಸ ತೊಟ್ಟಿಲೋತ್ಸವ, ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆಮೇಲೆ ಇಲ್ಲಿ ಶಿವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂಥ ಉತ್ಸವ ಶಿವರಾತ್ರಿ ಉತ್ಸವ. ಹಾಗೂ ಸದ್ಗುರು ಸಿದ್ಧಾರೂಢರು ದೇಹತ್ಯಾಗ ಮಾಡಿದಂಥ ಶ್ರಾವಣ ಮಾಸದ ಆ ನೂಲ ಹುಣ್ಣಿಮೆ ಮರುದಿವಸ ಅವತ್ತು ಈ ತೆಪ್ಪೋತ್ಸವ ನಡೀತಾ ಇದೆ. ಶಿವರಾತ್ರಿ ಉತ್ಸವದಲ್ಲಿ ರಥೋತ್ಸವ, ಬೀದಿಯ ರಥೋತ್ಸವ, ದೊಡ್ಡದಾದಂಥ ಲಕ್ಷಾಂತರ ಜನರು ಕೂಡುವಂಥ ಒಂದು ಶಿವರಾತ್ರಿ ಮಹೋತ್ಸವ ವಿಜೃಂಭಣೆಯಿಂದ ದೊರಕ್ತಾ ಇದೆ. ಆಮೇಲೆ ಇಲ್ಲಿ ಅವಿರತವಾಗಿ ಪ್ರತಿ ದಿವಸ ಮಹಾತ್ಮರ ಪ್ರವಚನ ನಡೀತಾ ಇದೆ. ಅಲ್ಲಿ ಪಾಠ ಸಂಸ್ಕೃತ ಪಾಠಶಾಲೆ ಇದೆ. ಆ ಪಾಠಶಾಲೆಯಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ, ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೆ ಈ ರೀತಿಯಾಗಿ ಮುಂಜಾನೆ ಬೆಳಿಗ್ಗೆ ಎದ್ದುಕೊಳ್ಳೆ ಕಾಕಡಾರತಿ, ಬೆಳಿಗ್ಗೆ 5 ಗಂಟೆಗೆ ಇಲ್ಲಿ ದಿನನಿತ್ಯ ಪೂಜೆ ನಡೀತಾ ಇದೆ. ಮಂಗಳಾರತಿಯೊಂದಿಗೆ ಕಾಕಡಾರತಿಯೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಮತ್ತು 6 ಗಂಟೆಗೆ ಸೂರ್ಯೋದಯದಿಂದ ಎಲ್ಲ ಭಕ್ತರು ಇಲ್ಲಿ ಆರತಿಯನ್ನು ತಂದು ಆರತಿಯನ್ನು ಬೆಳಗಿ ಆ ದೊಡ್ಡದಾದಂಥ ಕಾಕಡಾರತಿ ನಡೆಯುತ್ತೆ. ಆಮೇಲೆ ಭಕ್ತರು ಏನು ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಈ ರೀತಿಯಾಗಿ ಅನೇಕ ಅಭಿಷೇಕಗಳನ್ನು ದಿನನಿತ್ಯವೂ ಪ್ರತಿ 100, 150, 1000ವರೆಗೂ ಕೂಡ ಅಭಿಷೇಕಗಳು ನಡೀತಾ ಇರ್ತವೆ. ಸಾಯಂಕಾಲದ ವೇಳೆಗೆ 6 ಗಂಟೆಗೆ ಸೂರ್ಯಾಸ್ತವಾಗುವ ಸಮಯದಲ್ಲಿ ಮತ್ತೆ ಮಂಗಳಾರತಿ ಮಾಡ್ತಾ ಇದ್ದಾರೆ. 8 ಗಂಟೆಗೆ ಶೇಷಾರತಿಯೊಂದಿಗೆ ಈ ಪ್ರತಿ ದಿವಸದ ಕಾರ್ಯಕ್ರಮ ಮುಗಿತಾ ಇದ್ದೇವೆ. ಇನ್ನು ಈ ಶ್ರಾವಣ ಮತ್ತು ಶಿವರಾತ್ರಿ ಮಹೋತ್ಸವಗಳಲ್ಲಿ ಪ್ರತಿನಿತ್ಯ 7 ದಿವಸಗಳವರೆಗೆ ಅವಿರತವಾಗಿ ರುದ್ರಾಭಿಷೇಕ, ಆ ಸದ್ಗುರು ಮೂರ್ತಿಗೆ ಜಲಾಭಿಷೇಕ, ಪಂಚಾಮೃತಾಭಿಷೇಕ ನಡೀತಾ ಇದೆ. ಯುಗಾದಿ ಹಬ್ಬದಂದು, ಗುರಿ ಪೌರ್ಣಿಮಾ ದಿವಸದಂದು, ಈ ರೀತಿಯಾಗಿ ಅನೇಕ ವಿಶೇಷ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಆ ಸದ್ಗುರುನಾಥನಿಗೆ ಜಲಾಭಿಷೇಕ, ಪಂಚಾಮೃತಾಭಿಷೇಕ ನಡೀತಾ ಇದೆ. ಈ ರೀತಿಯಾಗಿ ಅವಿಚ್ಛಿನ್ನವಾಗಿ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಹೆಸರು ರಾಜೇಶ್ ಜೋಶಿ ಅಂತ ಹೇಳಿ, ನಾನು ಇಲ್ಲಿ ಬಂದಂಥ ಭಕ್ತಾರ್ಥಿಗಳಿಗೆ ರುದ್ರಾಭಿಷೇಕವನ್ನು ಅರ್ಚನೆಯನ್ನು ಮಾಡಿಸ್ತಾ ಇದ್ದೇನೆ. ಇಲ್ಲಿ ರುದ್ರಾಭಿಷೇಕದ ಅರ್ಚಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ.